ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ಸಿದ್ದರಾಮಯ್ಯ ಸರ್ಕಾರ ಇದೀಗ ಮತ್ತೊಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಿದೆ. ದ್ವೇಷ ಭಾಷಣವನ್ನ ಹತ್ತಿಕ್ಕಲು ಮಸೂದೆಯೊಂದನ್ನು ಮಂಡನೆ ಮಾಡಿದೆ. ಅದನ್ನ ಕಂಡು ಇದೀಗ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. ಈ ಸ್ಟೋರಿ ನೋಡಿ. ಕೆಮ್ಮಂಗಿಲ್ಲ, ಗೆರೆ ದಾಟಂಗಿಲ್ಲ, ಕಾದಿದೆ ಮಹಾಶಿಕ್ಷೆ. ದ್ವೇಷ ಭಾಷಣಕ್ಕೆ ಸರ್ಕಾರದ ಮೂಗುದಾರ. ರಾಜ್ಯ ಸರ್ಕಾರ ಮತ್ತೊಂದು ಮಹತ್ವದ ವಿಧೇಯಕ ಮಂಡಿಸಿದೆ. ರಾಜ್ಯದಲ್ಲಿ ಕೋಮು ಸಂಘರ್ಷವನ್ನ ತಡೆಯುವ ನಿಟ್ಟಿನಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವುದಕ್ಕೆ ಮುಂದಾಗಿದೆ. ವಿರೋಧದ ನಡುವೆಯೂ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸಿದೆ. ಸಮಾಜವನ್ನ, ಸಮುದಾಯಗಳನ್ನ ಒಟ್ಟಿನಲ್ಲಿ ರಾಜ್ಯ, ದೇಶ, ಸಮಾಧಾನದಲ್ಲಿ, ಶಾಂತಿಯಲ್ಲಿ ಇರಬೇಕು ಅನ್ನುವ ಸದುದ್ದೇಶದಿಂದ ದ್ವೇಷ ಭಾಷಣ ನಿಷೇಧ ಕಾನೂನನ್ನು ಮಾಡೋದಕ್ಕೆ ಸರ್ಕಾರ ತನ್ನ ಹೆಜ್ಜೆಗಳನ್ನು ಇರಿಸಿದೆ. ದ್ವೇಷ ಭಾಷಣ ಎಂದರೇನು ಅಂತ ನೋಡೋದಾದ್ರೆ, ಧರ್ಮ, ಜನಾಂಗ, ಜಾತಿಗೆ ಹಾನಿ ಮಾಡುವಂತ ಮಾತು, ಲಿಂಗ, ಲೈಂಗಿಕ ದೃಷ್ಟಿಕೋನ, ಜನ್ಮಸ್ಥಳ, ಭಾಷೆ, ನಿವಾಸ, ಅಂಗವೈಕಲ್ಯ, ಬುಡಕಟ್ಟುಗಳಿಗೆ ಮಾತಿನಿಂದಲೇ ಹಾನಿ ಮಾಡುವುದು, ದ್ವೇಷಕ್ಕೆ ಪ್ರೇರೇಪಣೆ ನೀಡುವಂತ ಮಾತಾಡುವುದು ಅಪರಾಧ ಎನ್ನಿಸಿಕೊಳ್ಳುತ್ತೆ. ನಿರ್ದಿಷ್ಟ ಗುಂಪಿನ ವಿರುದ್ಧ ಆಕ್ರಮಣಕಾರಿ ಭಾಷೆ ಬಳಕೆ ಮಾಡಿ ದ್ವೇಷವನ್ನ ಪ್ರಚಾರ ಮಾಡುವುದು ಕೂಡ ಅಪರಾಧ ಎನ್ನಿಸಿಕೊಳ್ಳುತ್ತೆ. ಬಿಜೆಪಿ ಇದು ದ್ವೇಷದ ರಾಜಕಾರಣಕ್ಕೆ ಒಂದು ದಾರಿ ಆಗ್ತೈತೆ. ಇದು ಈಗಿರೋ ಕಾನೂನುಗಳೇ ಬೇಕಾದಷ್ಟಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋಕ್ಕೆ, ಭಾಷಣ ಮಾಡಿದವರಿಗೆ, ಅವ್ಯಾಚ ಶಬ್ದಗಳ ಉಪಯೋಗ ಮಾಡಿದವರಿಗೆ ಶಿಕ್ಷೆ ಕೊಡೋಕ್ಕೆ ಬೇಕಾದಷ್ಟು ಕಾನೂನುಗಳಿದೆ. ಈ ಕಾನೂನನ್ನು ತಂದು ನೀವು ವೈರಿಗಳನ್ನು ಮಟ್ಟ ಹಾಕೋದಕ್ಕೆ, ರಾಜಕೀಯ ವೈರಿಗಳನ್ನು, ಸಿದ್ದರಾಮಯ್ಯ ಮತ್ತು ಅವರ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗಿಗೆ ಅರ್ಥ ಆಗಬೇಕು. ಇನ್ನೇ ಇರೋದು ಇವರು 2 ವರ್ಷ. ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಬಿಲ್ಲನ್ನು ಇವತ್ತು ತಂದಿದೆ. ಇವತ್ತು ಈ ಬಿಲ್ ಮಂಡನೆ ಆಗಿದೆ. ಈ ಬಿಲ್ ಮಂಡನೆ ಮಾಡಬೇಕಾದ್ರೆ ನಾವು ವಿರೋಧವನ್ನು ಮಾಡಿದ್ದೇವೆ. ಇದರ ವಿವರಗಳನ್ನು ಈಗಷ್ಟೇ ಸಿಕ್ಕಿದೆ, ನಾವು ಓದ್ತಾ ಇದ್ದೇವೆ. ಒಟ್ಟಾರೆ ಇದರ ತಾತ್ಪರ್ಯ ಏನು ಅಂತ ಕೇಳಿದರೆ, ಸಂವಿಧಾನದ ಅಡಿಯಲ್ಲಿ ಯಾವುದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ರೋ ಅದನ್ನು ಗಾಳಿಗೆ ತರುವಂಥ ಪ್ರಯತ್ನವನ್ನು ಈ ಸರ್ಕಾರ ಇವತ್ತು ಮಾಡಿದೆ. ಇನ್ಮುಂದೆ ದ್ವೇಷ ಭಾಷಣ ಅನ್ನೋ ಗೆರೆ ದಾಟಂಗಿಲ್ಲ, ನಿಯಮ ಮೀರಿದರೆ ಮಹಾಶಿಕ್ಷೆ ಫಿಕ್ಸ್. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ಸಿದ್ದರಾಮಯ್ಯ ಸರ್ಕಾರ ಇದೀಗ ಮತ್ತೊಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಿದೆ. ದ್ವೇಷ ಭಾಷಣವನ್ನ ಹತ್ತಿಕ್ಕಲು ಮಸೂದೆಯೊಂದನ್ನು ಮಂಡನೆ ಮಾಡಿದೆ. ಅದನ್ನ ಕಂಡು ಇದೀಗ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. ಈ ಸ್ಟೋರಿ ನೋಡಿ. ಕೆಮ್ಮಂಗಿಲ್ಲ, ಗೆರೆ ದಾಟಂಗಿಲ್ಲ, ಕಾದಿದೆ ಮಹಾಶಿಕ್ಷೆ. ದ್ವೇಷ ಭಾಷಣಕ್ಕೆ ಸರ್ಕಾರದ ಮೂಗುದಾರ. ರಾಜ್ಯ ಸರ್ಕಾರ ಮತ್ತೊಂದು ಮಹತ್ವದ ವಿಧೇಯಕ ಮಂಡಿಸಿದೆ. ರಾಜ್ಯದಲ್ಲಿ ಕೋಮು ಸಂಘರ್ಷವನ್ನ ತಡೆಯುವ ನಿಟ್ಟಿನಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವುದಕ್ಕೆ ಮುಂದಾಗಿದೆ. ವಿರೋಧದ ನಡುವೆಯೂ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸಿದೆ. ಸಮಾಜವನ್ನ, ಸಮುದಾಯಗಳನ್ನು ಒಟ್ಟಿನಲ್ಲಿ ರಾಜ್ಯ, ದೇಶ, ಸಮಾಧಾನದಲ್ಲಿ, ಶಾಂತಿಯಲ್ಲಿ ಇರಬೇಕು ಅನ್ನುವ ಸದುದ್ದೇಶದಿಂದ ದ್ವೇಷ ಭಾಷಣ ನಿಷೇಧ ಕಾನೂನನ್ನು ಮಾಡೋದಕ್ಕೆ ಸರ್ಕಾರ ತನ್ನ ಹೆಜ್ಜೆಗಳನ್ನು ಇರಿಸಿದೆ. ದ್ವೇಷ ಭಾಷಣ ಎಂದರೇನು ಅಂತ ನೋಡೋದಾದ್ರೆ, ಧರ್ಮ, ಜನಾಂಗ, ಜಾತಿಗೆ ಹಾನಿ ಮಾಡುವಂತ ಮಾತು, ಲಿಂಗ, ಲೈಂಗಿಕ ದೃಷ್ಟಿಕೋನ, ಜನ್ಮಸ್ಥಳ, ಭಾಷೆ, ನಿವಾಸ, ಅಂಗವೈಕಲ್ಯ, ಬುಡಕಟ್ಟುಗಳಿಗೆ ಮಾತಿನಿಂದಲೇ ಹಾನಿ ಮಾಡುವುದು, ದ್ವೇಷಕ್ಕೆ ಪ್ರೇರೇಪಣೆ ನೀಡುವಂತ ಮಾತಾಡುವುದು ಅಪರಾಧ ಎನ್ನಿಸಿಕೊಳ್ಳುತ್ತೆ. ನಿರ್ದಿಷ್ಟ ಗುಂಪಿನ ವಿರುದ್ಧ ಆಕ್ರಮಣಕಾರಿ ಭಾಷೆ ಬಳಕೆ ಮಾಡಿ ದ್ವೇಷವನ್ನ ಪ್ರಚಾರ ಮಾಡುವುದು ಕೂಡ ಅಪರಾಧ ಎನ್ನಿಸಿಕೊಳ್ಳುತ್ತೆ. ಬಿಜೆಪಿ ಇದು ದ್ವೇಷದ ರಾಜಕಾರಣಕ್ಕೆ ಒಂದು ದಾರಿ ಆಗ್ತೈತೆ. ಇದು ಈಗಿರೋ ಕಾನೂನುಗಳೇ ಬೇಕಾದಷ್ಟಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋಕ್ಕೆ, ಭಾಷಣ ಮಾಡಿದವರಿಗೆ, ಅವ್ಯಾಚ ಶಬ್ದಗಳ ಉಪಯೋಗ ಮಾಡಿದವರಿಗೆ ಶಿಕ್ಷೆ ಕೊಡೋಕ್ಕೆ ಬೇಕಾದಷ್ಟು ಕಾನೂನುಗಳಿದೆ. ಈ ಕಾನೂನನ್ನು ತಂದು ನೀವು ವೈರಿಗಳನ್ನು ಮಟ್ಟ ಹಾಕೋದಕ್ಕೆ, ರಾಜಕೀಯ ವೈರಿಗಳನ್ನು, ಸಿದ್ದರಾಮಯ್ಯ ಮತ್ತು ಅವರ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗಿಗೆ ಅರ್ಥ ಆಗಬೇಕು. ಇನ್ನೇ ಇರೋದು ಇವರು 2 ವರ್ಷ. ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಬಿಲ್ಲನ್ನು ಇವತ್ತು ತಂದಿದೆ. ಇವತ್ತು ಈ ಬಿಲ್ ಮಂಡನೆ ಆಗಿದೆ.
ಈ ಬಿಲ್ ಮಂಡನೆ ಮಾಡಬೇಕಾದ್ರೆ ನಾವು ವಿರೋಧವನ್ನು ಮಾಡಿದ್ದೇವೆ. ಇದರ ವಿವರಗಳನ್ನು ಈಗಷ್ಟೇ ಸಿಕ್ಕಿದೆ, ನಾವು ಓದ್ತಾ ಇದ್ದೇವೆ. ಒಟ್ಟಾರೆ ಇದರ ತಾತ್ಪರ್ಯ ಏನು ಅಂತ ಕೇಳಿದರೆ, ಸಂವಿಧಾನದ ಅಡಿಯಲ್ಲಿ ಯಾವುದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ರೋ ಅದನ್ನು ಗಾಳಿಗೆ ತರುವಂಥ ಪ್ರಯತ್ನವನ್ನು ಈ ಸರ್ಕಾರ ಇವತ್ತು ಮಾಡಿದೆ. ಇನ್ಮುಂದೆ ದ್ವೇಷ ಭಾಷಣ ಅನ್ನೋ ಗೆರೆ ದಾಟಂಗಿಲ್ಲ, ನಿಯಮ ಮೀರಿದರೆ ಮಹಾಶಿಕ್ಷೆ ಫಿಕ್ಸ್. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ಸಿದ್ದರಾಮಯ್ಯ ಸರ್ಕಾರ ಇದೀಗ ಮತ್ತೊಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಿದೆ. ದ್ವೇಷ ಭಾಷಣವನ್ನ ಹತ್ತಿಕ್ಕಲು ಮಸೂದೆಯೊಂದನ್ನ ಮಂಡನೆ ಮಾಡಿದೆ. ಅದನ್ನ ಕಂಡು ಇದೀಗ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. ಈ ಸ್ಟೋರಿ ನೋಡಿ. ಕೆಮ್ಮಂಗಿಲ್ಲ, ಗೆರೆ ದಾಟಂಗಿಲ್ಲ, ಕಾದಿದೆ ಮಹಾಶಿಕ್ಷೆ. ದ್ವೇಷ ಭಾಷಣಕ್ಕೆ ಸರ್ಕಾರದ ಮೂಗುದಾರ. ರಾಜ್ಯ ಸರ್ಕಾರ ಮತ್ತೊಂದು ಮಹತ್ವದ ವಿಧೇಯಕ ಮಂಡಿಸಿದೆ. ರಾಜ್ಯದಲ್ಲಿ ಕೋಮು ಸಂಘರ್ಷವನ್ನ ತಡೆಯುವ ನಿಟ್ಟಿನಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವುದಕ್ಕೆ ಮುಂದಾಗಿದೆ. ವಿರೋಧದ ನಡುವೆಯೂ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸಿದೆ. ಸಮಾಜವನ್ನು, ಸಮುದಾಯಗಳನ್ನು ಒಟ್ಟಿನಲ್ಲಿ ರಾಜ್ಯ, ದೇಶ ಸಮಾಧಾನದಲ್ಲಿ, ಶಾಂತಿಯಲ್ಲಿ ಇರಬೇಕು ಅನ್ನುವ ಸದುದ್ದೇಶದಿಂದ ದ್ವೇಷ ಭಾಷಣ ನಿಷೇಧ ಕಾನೂನನ್ನು ಮಾಡೋದಕ್ಕೆ ಸರ್ಕಾರ ತನ್ನ ಹೆಜ್ಜೆಗಳನ್ನು ಇರಿಸಿದೆ. ದ್ವೇಷ ಭಾಷಣ ಎಂದರೇನು ಅಂತ ನೋಡೋದಾದ್ರೆ, ಧರ್ಮ, ಜನಾಂಗ, ಜಾತಿಗೆ ಹಾನಿ ಮಾಡುವಂತ ಮಾತು, ಲಿಂಗ, ಲೈಂಗಿಕ ದೃಷ್ಟಿಕೋನ, ಜನ್ಮಸ್ಥಳ, ಭಾಷೆ, ನಿವಾಸ, ಅಂಗವೈಕಲ್ಯ, ಬುಡಕಟ್ಟುಗಳಿಗೆ ಮಾತಿನಿಂದಲೇ ಹಾನಿ ಮಾಡುವುದು, ದ್ವೇಷಕ್ಕೆ ಪ್ರೇರೇಪಣೆ ನೀಡುವಂತ ಮಾತಾಡುವುದು ಅಪರಾಧ ಎನ್ನಿಸಿಕೊಳ್ಳುತ್ತೆ. ನಿರ್ದಿಷ್ಟ ಗುಂಪಿನ ವಿರುದ್ಧ ಆಕ್ರಮಣಕಾರಿ ಭಾಷೆ ಬಳಕೆ ಮಾಡಿ ದ್ವೇಷವನ್ನ ಪ್ರಚಾರ ಮಾಡುವುದು ಕೂಡ ಅಪರಾಧ ಎನ್ನಿಸಿಕೊಳ್ಳುತ್ತೆ. ಬಿಜೆಪಿ ಇದು ದ್ವೇಷದ ರಾಜಕಾರಣಕ್ಕೆ ಒಂದು ದಾರಿ ಆಗ್ತೈತೆ. ಇದು ಈಗಿರೋ ಕಾನೂನುಗಳೇ ಬೇಕಾದಷ್ಟಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋಕ್ಕೆ, ಭಾಷಣ ಮಾಡಿದವರಿಗೆ, ಅವ್ಯಾಚ ಶಬ್ದಗಳ ಉಪಯೋಗ ಮಾಡಿದವರಿಗೆ ಶಿಕ್ಷೆ ಕೊಡೋಕ್ಕೆ ಬೇಕಾದಷ್ಟು ಕಾನೂನುಗಳಿದೆ. ಈ ಕಾನೂನನ್ನು ತಂದು ನೀವು ವೈರಿಗಳನ್ನು ಮಟ್ಟ ಹಾಕೋದಕ್ಕೆ, ರಾಜಕೀಯ ವೈರಿಗಳನ್ನು, ಸಿದ್ದರಾಮಯ್ಯ ಮತ್ತು ಅವರ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗಿಗೆ ಅರ್ಥ ಆಗಬೇಕು. ಇನ್ನೇ ಇರೋದು ಇವರು 2 ವರ್ಷ. ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಬಿಲ್ಲನ್ನು ಇವತ್ತು ತಂದಿದೆ. ಇವತ್ತು ಈ ಬಿಲ್ ಮಂಡನೆ ಆಗಿದೆ. ಈ ಬಿಲ್ ಮಂಡನೆ ಮಾಡಬೇಕಾದ್ರೆ ನಾವು ವಿರೋಧವನ್ನು ಮಾಡಿದ್ದೇವೆ. ಇದರ ವಿವರಗಳನ್ನು ಈಗಷ್ಟೇ ಸಿಕ್ಕಿದೆ, ನಾವು ಓದ್ತಾ ಇದ್ದೇವೆ. ಒಟ್ಟಾರೆ ಇದರ ತಾತ್ಪರ್ಯ ಏನು ಅಂತ ಕೇಳಿದರೆ, ಸಂವಿಧಾನದ ಅಡಿಯಲ್ಲಿ ಯಾವುದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ರೋ ಅದನ್ನು ಗಾಳಿಗೆ ತರುವಂಥ ಪ್ರಯತ್ನವನ್ನು ಈ ಸರ್ಕಾರ ಇವತ್ತು ಮಾಡಿದೆ. ಇನ್ಮುಂದೆ ದ್ವೇಷ ಭಾಷಣ ಅನ್ನೋ ಗೆರೆ ದಾಟಂಗಿಲ್ಲ, ನಿಯಮ ಮೀರಿದರೆ ಮಹಾಶಿಕ್ಷೆ ಫಿಕ್ಸ್. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.